ವನಿತಾ ಇದೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ಎಪಿಸೋಡ್ ಎರಡು ಇಶ್ಯೂನ ಕಂಪೇರ್ ಮಾಡ್ಕೊಂಡು ಮಾತಾಡೋದು. ಒಂದು ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಕೆಲಸಗಳು, ಇನ್ನೊಂದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು, ಕರ್ನಾಟಕದ ಮುಖ್ಯಮಂತ್ರಿಯವರು, ಜನಪ್ರಿಯ ಮುಖ್ಯಮಂತ್ರಿ, ಇವ್ರು ಮಾಡ್ತಕ್ಕಂಥ ಕೆಲಸಗಳು ಎರಡನ್ನ ಕಂಪೇರ್ ಮಾಡ್ಕೊಂಡು ಮಾತಾಡ್ತೀವಿ. ಇದೇನಾಗಿದೆ ನಮ್ಮ ದೇಶಕ್ಕೆ ಯಾವುದು ಒಳ್ಳೆಯದು ಅಂತಂದರೆ, 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಯಾರು ದುಡಿತಾನೆ, ಯಾರು ಕಷ್ಟಪಟ್ಟು ದುಡಿತಾನೆ ಅವನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತಂದ್ಬಿಟ್ಟು. ಇದಕ್ಕೆ ಒಂದು ಸಣ್ಣ ಉದಾಹರಣೆ ತಗೊಂಡು ಹೇಳ್ತೀವಿ. ನಿಮ್ಮ ಎಲ್ಲರ ಮನೆಗಳೆಲ್ಲ ನಡೀತಿರುತ್ತಿದ್ದು ಏನು ಅಂದರೆ, ನಮ್ಮ ಮನೇಲಿ ಒಂದು ಹೆಣ್ಣು ಮಗು ಇದೆ ಅಂತ ಇಟ್ಕೊಳ್ಳಿ. ಅದು ಮದುವೆಗೆ ಬಂದುಬಿಟ್ಟಿದೆ, ಒಂದು 15-20 ವರ್ಷ 25 ವರ್ಷ ಇರ್ಬೋದು, ಮದುವೆಗೆ ಬಂದುಬಿಟ್ಟಿದ್ದಾರೆ ಹೆಣ್ಮಗಳು. ನಮ್ಮನೆ ಹೆಣ್ಮಗಳನ್ನ ಸಿದ್ದರಾಮಯ್ಯನವ್ರು 10 kg ಅಕ್ಕಿ ಕೊಡ್ತಾರಪ್ಪ, 10 kg ಅಕ್ಕಿ ಫ್ರೀ ತಿನ್ಕೊಂಡಿದ್ದಾನೆ ಹುಡುಗ, ಮತ್ತು ಫ್ರೀ ಬಸ್ ಇದು ಮಾಡಿದ್ದಾರೆ. ಅವ್ರ ಮನೆ ಹೆಣ್ಮಕ್ಳು ತಾಯಿ ತಂಗಿ ಎಲ್ಲ ಬಸ್ಸಲ್ಲಿ ಓಡಾಡ್ಕೊಂಡಿದ್ದಾರೆ. ಮತ್ತು ಯುವ ನಿಧಿ ಕೊಡ್ತಾರೆ, ಅಣ್ಣ ತಮ್ಮ ಇದ್ದಾರೆ ಹುಡುಗನಿಗೆ. ಅವ್ರ ಹುಡುಗ ಯುವ ನಿಧಿನಲ್ಲಿ 2,000-3,000 ತಗೊಂಡು ಇದು ಮಾಡ್ತಾನೆ. ಈ ಥರ ಸಿದ್ದರಾಮಯ್ಯನವರು ಏನು ಫ್ರೀ ಕೊಡ್ತಾರೆ ಅದರಿಂದ ಜೀವನ ಮಾಡ್ತೇನೆ. ನಿಮ್ಮನೆ ಹೆಣ್ಮಗನ ಕೊಡಿ ನಮಗೆ ಅಂತಂದರೆ, ನೀವು ಹೆಣ್ಮಗುನ ಕೊಡ್ತೀರಾ, ಮದುವೆ ಮಾಡಿಕೊಡ್ತೀರಾ? ನೋಡಿ, ಸಮಸ್ಯೆ ಇಲ್ಲಿದೆ. ಹಾಗಾದರೆ ಎಂಥವ್ರಿಗೆ ಮದುವೆ ಮಾಡಿಕೊಡ್ತೀವಿ ನಾವು? ಈ ಥರ ಎಲ್ಲ ಫ್ರೀ ತೊಗೊಂಡು ಆರಾಮಾಗಿ ಉಂಡಾಡಿ ಗುಂಡಂತರ ಪೋಲಿ ಪಡ್ಡಿಂಗಂತರ ರಾಜಕೀಯ ವ್ಯಕ್ತಿಗಳಿಗೆ ಜೈ ಅಂದ್ಕೊಂಡು ಕೈ ಎತ್ತವ್ರಿಗೆ ಹೆಣ್ಣು ಕೊಡ್ತೀರಾ? ಅಥವಾ ಕಷ್ಟಪಟ್ಟು ದುಡ್ದಿರೋನು, ಬೆಂಗಳೂರು ಮೈಸೂರಲ್ಲಿ ಮನೆ ಇಟ್ಕೊಂಡಿರೋನು, ಕಾರ್ ಇಟ್ಕೊಂಡಿರೋನು, ಮತ್ತು ಪ್ರತಿಯೊಂದಕ್ಕೂ ದಾನ ಧರ್ಮ ಮಾಡ್ತಕ್ಕಂಥವನು ಅಂಥವ್ನು ಹೆಣ್ಣು ಕೊಡ್ತೀವ ನೋಡ್ತಂದ 2ನೇ ಕ್ಲಾಸ್ ಕ್ಯಾಟಗರಿಯವ್ರು ಕೊಡ್ತೀವಿ ನಾವು. ಅಂದರೆ ಹುಡುಗ ಕಷ್ಟಪಟ್ಟು ಓದಿರಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಮನೆ ಇರಬೇಕು, ಕಾರಲ್ಲಿ ಓಡಾಡಬೇಕು, ಇಂಥವ್ನಿಗೆ ಹುಡುಕಿ ಹೆಣ್ಣು ಕೊಡ್ತೀವಿ. ಸಿದ್ದರಾಮಯ್ಯನವ್ರ ಯೋಜನೆ ಹೇಳಿ ತುಸ್ಸಾಯಿತು ಅನ್ನೋದು ಯೋಚನೆ ಮಾಡಬೇಕಾದಂಥ ವಿಚಾರ. ಇವತ್ತೇನೋ ಫ್ರೀ ಕೊಟ್ಬಿಡ್ತಾರೆ, ತಗೊಂಡ್ಬಿಡ್ತೀವಿ. ಯಾವುದು ಫ್ರೀ ತೊಗೋಬಾರ್ದು ರೀ. ಎಲ್ಲಿ ಫ್ರೀ ತೊಗೋತೀವಿ ಅಲ್ಲಿ ಭಿಕ್ಷುಕರಾಗ್ತೀವಿ ನಾವು. ಆತ್ಮಗೌರವ ಇರಲ್ಲ, ಸ್ವಾವಲಂಬನೆ ಇಲ್ಲ ಅಂದರೆ ಆತ್ಮಗೌರವ ಇಲ್ಲ. ಆತ್ಮ ಸತ್ತೋಯ್ತು ಅಂದರೆ ಮನುಷ್ಯನ ಸತ್ತೋದಂಗೆ, ಜೀವಂತ ಹೆಣ ಇದ್ದಂಗೆ ನಾವು ಫ್ರೀಗೆ ತೊಗೊಂಡು ಬದುಕ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವುದೇ ಹಕ್ಕಿರಲ್ಲ, ಮತ್ತು ಯಾವುದೇ ಇದಿರಲ್ಲ, ಸ್ಥಾನಮಾನಗಳಿರಲ್ಲ, ಮರ್ಯಾದೆ ಸಿಗೋದಿಲ್ಲ. ಭಿಕ್ಷುಕನಿಗೆ ಯಾರು ಮರ್ಯಾದೆ ಕೊಡ್ತಾರೆ? ದೇವಸ್ಥಾನದಲ್ಲಿ ಲೈನು ಕೂತಿರ್ತಾರೆ, ಅವ್ರಿಗೆ ಯಾರಾದ್ರೂ ಮರ್ಯಾದೆ ಕೊಡ್ತಾರಾ? ಅವ್ರಿಗೆ ಕರ್ಕೊಂಡೋಗಿ ಶಾಲು ಹೊದಿಸ್ತಾರ, ಹೂನಾರ ಹಾಕ್ತಾರ, ಕಾರಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರ? ನಮ್ಮ ಕಣ್ಣು ಮುಂದೆ ಐತೆ ನಡೀತು. ಈ ಥರ ಕಾಂಗ್ರೆಸ್ನವರು ನಮ್ಮ ಎಲ್ಲ ಭಿಕ್ಷೆ ಕೊಟ್ಬಿಟ್ಟು ನುಡಿದಂತೆ ನಡೆದಿದ್ದೇವೆ ಅಂತ ಹಾಕತ್ತಾರೆ. KSRTC ಬಸ್ಸುಗಳು ಗೌರ್ಮೆಂಟ್ ನಡೆಸೋದು ಏನಾಗುತ್ತೆ, ಎಲ್ಲ ಬಸ್ಸುಗಳು ಎಲ್ಲ ಯೋಜನೆಗಳು ತುಸ್ಸಾಗಿವೆ, ಆದರೂ ನುಡಿದಂತೆ ನಡೆದಿದ್ದೇವೆ ಅಂತ ಹಾಕ್ಕೊಂಡು ಬೆರೀತಾರೆ. ಇವರು ಅಧಿಕಾರಕ್ಕೂ ಬಂದುಬಿಡ್ತಾರೆ. ಇಂಥ ವ್ಯವಸ್ಥೆ ಕೊಡ್ತಕ್ಕಂಥ ರಾಜಕೀಯ ಪಕ್ಷಗಳು ನಮಗೆ ಬೇಕಾ ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ಸಮಸ್ಯೆ. ಇದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಇದು ಎಕ್ಸಾಂಪಲ್ ಹೇಳ್ತೇನೆ ಬನ್ನಿ. ನೋಡಿ, ಡಾಲ್ ಹೌಸಿಗೆ ಹೋಗಿದ್ದೆ ನಾನು. ಡಾಲ್ ಹೌಸಿ ಲಾಹೋರಿಂದ ಹತ್ತಿರ ಇರ್ತಕ್ಕಂಥ ಜಾಗ, ಪಠಾನ್ಕೋಟ್ ಹತ್ತಿರ ಇರ್ತಕ್ಕಂಥ. ಪಠಾನ್ಕೋಟ್ ಯಾಕೆ ಅಂತಂದರೆ, ಪಾಕಿಸ್ತಾನದಂತೆ ಇರ್ತಕ್ಕಂಥ ಉಗ್ರವಾದಿಗಳು ಪಠಾನ್ಕೋಟ್ ಏರ್ಬೇಸ್ ಮೇಲೆ ಸ್ಟ್ರೈಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಅದನ್ನು ವಶಪಡಿಸ್ಕೋಬೇಕು ಅಂತ ನೋಡ್ತಾರೆ. ಅಲ್ಲಿ ಉಗ್ರವಾದಿ ಚಟುವಟಿಕೆಗಳು ಜಾಸ್ತಿ ನಡೆಯುತ್ತೆ. ಅವ್ರನ್ನ ಹಿಮ್ಮೆಟ್ಟಿಸ್ಬಿಟ್ಟು ಮಟ್ಟ ಹಾಕಿ ಪಠಾನ್ಕೋಟ್ನ ವಶಪಡಿಸ್ಕೋತಾರೆ. ಅದ್ರ ಪಕ್ಕದಲ್ಲೇ ಇದೆ ಡಾಲ್ ಹೌಸಿ. ಹಿಮಾಲಯ ಪರ್ವತ ಶ್ರೇಣಿನಲ್ಲಿ ಅತ್ಯಂತ ರಮಣೀಯ ಸುಂದರ ಸ್ವರ್ಗ ಅಂತ ಹೇಳ್ಬೋದು ರೀ. ಅಷ್ಟು ಸುಂದರವಾದ ಜಾಗ ಡಾಲ್ ಹೌಸಿ. ಅಲ್ಲಿ ಹೋದರೆ, ಬಸ್ಸಲ್ಲಿ ಹೋಗ್ತಾಯಿದ್ರೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಯಾಕಂದರೆ ಬಸ್ಸು ಅಷ್ಟು ಕಡಿದಾದ ಸ್ಟೀಪಾದ, ಬಿಟ್ಟರೆ 100 ಮೀಟ್ರ್ ಕೆಳಗಡೆ ಬೀಳ್ತಕ್ಕಂಥ ಕಣಿವೆ ಒಳಗೆ ಹೋಗ್ತಿರುತ್ತೆ. ಮತ್ತು ಬಸ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಡ್ರೈವರ್ಸ್ಗಳು, ಅವರೆಲ್ಲ ಸರ್ದಾರ್ಜಿಗಳು ಓಡಿಸ್ತಾರೆ, ಅದು ಬೇರೆ ವಿಷಯ. ಬಟ್ ನಮಗೆ ಕೂತಿರೋರ್ಗೆ ಏನಿಸುತ್ತೆ, ಎದೆ ಪ್ರಾಣ ಎಲ್ಲ ಕೈಲಿ ಹಿಡ್ಕೊಂಡು ಕೂತಿರ್ತೀವಿ. ವಾಪಸ್ ಹೋದ್ರೆ ಸಾಕಪ್ಪ, ನಮಗಿಂತ ನೋಡೋದು ಬೇಡ, ಏನು ಬೇಡ ಅನಿಸ್ತಿರುತ್ತೆ. ಇಷ್ಟು ರುದ್ರ ರಮಣೀಯವಾದಂಥ ಜಾಗದಲ್ಲಿ ಹೋಗ್ತೀವಿ. ಅಲ್ಲಿ ಒಂದು ಸನ್ನಿವೇಶ ನೋಡಿದೆ. ಏನು ಒಂದು 100 ಅಡಿ 120 ಅಡಿ ಮರಗಳು ಎತ್ತತ್ರ ಬೆಳೆದಿರುತ್ತೆ. ಅದನ್ನು ಕಟ್ ಮಾಡಿ ಇಟ್ಕೋತಾರೆ. ಈ ವರ್ಷ ಕಟ್ ಮಾಡಿ ಇಟ್ಕೊಂಡ್ರೆ ಮುಂದಿನ ವರ್ಷ ಒಲೆ ಉರಿ ಮಾಡ್ಕೋತಾರೆ. ಪಾಪ ಗುಡ್ಡಗಾಡು ಜನ ಏನಾಗುತ್ತೆ, ನೀವು ಹೊಲ ಚಳಿಗಾಲದಲ್ಲಿ ನೀರು ಕಾಯಿಸ್ಕೋಬೇಕು ಅಂದರೆ ಅದೇನೆ, ಅಡುಗೆ ಮಾಡಬೇಕು ಅಂದರೆ ಅದೇನೆ. ಏನಾಗುತ್ತೆ, ಸುಭಾಷ್ ಚೌಕ, ರಾಜೀವ್ ಚೌಕ ಅಂತಿದೆ ಅಲ್ಲಿ. ಇದು ನೋಡಬೇಕಲ್ಲಿ. ಅದು ಬಗ್ಗೆ ಇನ್ನೊಂದು ಸರಿ ಸಪ್ರೇಟ್ ಎಪಿಸೋಡ್ ಮಾಡಿ ಮಾತಾಡ್ತೀನಿ. ಯಾಕೆ ಅಂತಂದರೆ, 1947 ಆಗಸ್ಟ್ 15ನೇ ತಾರೀಕು ಅಲ್ಲರಿ ಅಲ್ಲಿ ಸ್ವಾತಂತ್ರ್ಯ ಬಂದಿದ್ದು. ಏನು ಅಂದರೆ, ಅಲ್ಲಿ ಆ ಜನ ಲಾಹೋರ್ ಪಾಕಿಸ್ತಾನಕ್ಕೆ ಸೇರಿಸ್ಬಿಟ್ಟಿರ್ತಾರೆ, ಲಾಹೋರ್ ಪ್ರಾಂತ್ಯಕ್ಕೆ ಸೇರಿಸ್ಬಿಟ್ಟಿರ್ತಾರೆ. ಅಲ್ಲಿ ಜನ ಎಂಥದೋ ವಿ ಗುಪ್ತಾ ಅಂದ್ಬಿಟ್ಟು ಹೆಸರು ಮರ್ತು ಬಿಟ್ಟಿದ್ದೀನಿ, ಅದನ್ನು ಕ್ಷಮಿಸಬೇಕು.
ಆ ಗುಪ್ತಾ ಅನ್ನೋರು ಏನು ಮಾಡ್ತಾರೆ, ದೊಡ್ಡ ಚಳುವಳಿ ಮಾಡ್ತಾರೆ. ಚಳುವಳಿ ಮಾಡಿದಾಗ ಅವ್ರು ಮೌಂಟ್ ಬ್ಯಾಟನ್ ಹತ್ರ ಹೋಗ್ತಾರೆ. ಇದು ಹಿಂದೂಗಳಿರ್ತಕ್ಕಂಥ ಪ್ರದೇಶ, ಈ ಪ್ರದೇಶವನ್ನು ಡಾಲ್ಹೌಸಿನ ಇಂಡಿಯಾಗೆ ಸೇರಿಸ್ಬೇಕು ಅಂತ ನೆಹರು ಏನು ಮಾಡ್ತಾರೆ, ಅವಾಗ ಮೌಂಟ್ ಬ್ಯಾಟನ್ನ ಕೇಳಿ ಅಂತಾರೆ. ಮೌಂಟ್ ಬ್ಯಾಟನ್ ಹತ್ರ ಹೋಗಿ ಇವರು ಗಲಾಟೆ ಮಾಡಿ ಇದು ಮಾಡಿ ಆವಾಗ ಅಲ್ಲಿ ನೋಡಿ ಡಾಲ್ಹೌಸಿನಲ್ಲಿ ಸುಮಾರು 7-8 ಕಿಲೋಮೀಟ್ರ್ ರಸ್ತೆ ಇದೆ. ಆಗಿನ ಕಾಲದಷ್ಟೇ 1947 ಇದು ಮಾಡೋದು. ಅಷ್ಟು ಉದ್ದಕ್ಕೂ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಅಂದರೆ ಉದ್ದನೆ ಬ್ಯಾಂಡ್ ಥರ ಬಾವುಟಗಳನ್ನ ಹಾರಿಸಿ ಗಲಾಟೆ ಮಾಡಿ 3-4 ತಿಂಗಳು ಗಲಾಟೆ ಮಾಡಿ ಆನಂತರ ಅದನ್ನು ಇಂಡಿಯಾಗೆ ಸೇರಿಸ್ತಾರೆ. ಅಂದರೆ 1947 ಆಗಸ್ಟ್ 15ನೇ ತಾರೀಕು ಅದು ಪಾಕಿಸ್ತಾನದಾಗ ಸೇರಿಸ್ಬಿಟ್ಟಿದ್ರು. ಗಲಾಟೆ ಮಾಡಿದ ನಂತರ 4-5 ತಿಂಗಳು ಗಲಾಟೆ ಮಾಡಿದ ನಂತರ ಅದನ್ನು ಇಂಡಿಯಾ ದೇಶಕ್ಕೆ ಸೇರಿಸ್ತಾರೆ. ಹಾಗಾಗಿ ಅಲ್ಲಿ ಜನಕ್ಕೆ ಜಿಜ್ಞಾಸೆ, ನಮಗೆ ಸ್ವಾತಂತ್ರ್ಯ ಯಾವತ್ತು ಬಂದಿದೆ, ನಾವೇನೋ ಕರ್ನಾಟಕದಲ್ಲಿ ಮಾಡಿಬಿಡ್ತೀವಿ, ಯಾಕೆಂದ್ರೆ ನಮ್ಮಲ್ಲಿ ಯಾರೂ ನೋಡಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದಿದೆ ಅನ್ನೋದು ಓಕೆ, ಬಹುಮತಕ್ಕೆ ಮಾನ್ಯತೆ ಇದೆ, ಎಲ್ಲ ದೇಶದ ಜನರು ಆಗಸ್ಟ್ 15ನೇ ತಾರೀಕು ಮಾಡ್ತಾರೆ ಅಂತ. ಬೇರೆ ವಿಷಯಕ್ಕೆ ಯಾಕೆ ಅನೌನ್ಸ್ ಮಾಡಲ್ಲ? ನಮ್ಮ ಮುಜರಾಯಿ ಇಲಾಖೆ ದೇವಸ್ಥಾನಗಳ ದುಡ್ಡನ್ನ ತಗೊಂಡೋಗಿ ಇವರು ಮುಸಲ್ಮಾನರಿಗೆ ಯಾಕೆ ಕೊಡ್ತಾ ಇದ್ದಾರೆ? ಅವ್ರು ವಕ್ಫ್ ಬೋರ್ಡ್ ಕೊಟ್ಬಿಟ್ಟು ಅವ್ರ ಆಸ್ತಿನ ಅಭಿವೃದ್ಧಿ ಮಾಡೋದಕ್ಕೆ 200 ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ. ಇವೆಲ್ಲ ಏನಾಗುತ್ತೆ, ಚುಚ್ಚತ್ತೆ. ನಮ್ಮನ್ನು ವ್ಯವಸ್ಥಿತವಾಗಿ ತೆರೆಮರೆಯಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನು ಸಾಯಿಸ್ತಾ ಇದ್ದಾರೆ. ನಾವು ಬಲಿಪಶುಗಳಾಗ್ಬಿಟ್ಟಿದ್ವಿ. ಬನ್ನಿ, ನಾವು ಯಾರು ಫ್ರೀಗಳನ್ನು ತಗೋಬಾರ್ದು. ಮತ್ತು ನಾವು ಎಚ್ಚೆತ್ಕೋಬೇಕಾದಂಥ ಬಂದಿದೆ. ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಬಂದಿರೋದ್ರಿಂದ ಇವಾಗ ನ್ಯೂಸ್ ಪೇಪರಲ್ಲಿ ಬರ್ತಿರ್ತಕ್ಕಂಥ ನ್ಯೂಸ್ಗಳನ್ನ ಜನ ನಂಬೋದಿಲ್ಲ, ಟಿ ವಿನಲ್ಲಿ ಬರ್ತಕ್ಕಂಥ ಇವುಗಳನ್ನ ನಂಬೋದಿಲ್ಲ. ಏನು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ನೂರಾರು ಪ್ಲ್ಯಾಟ್ಫಾರ್ಮ್ಗಳಿವೆ. ಅಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನ ಜನ ನಂಬ್ತಾರೆ. ನಂಬ್ತಾರೆ ಅಂತಂದಾಗ ಬನ್ನಿ, ನರೇಂದ್ರ ಮೋದಿಯವರು ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕಾಗತ್ತೆ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯನವರು ಫ್ರೀ ಹೇಳಿದೆ, ಮದುವೆದು ಹೇಳಿದೆ, ನಮ್ಮನೆ ಹೆಣ್ಮಗಳನ್ನ ಕೊಡೋದಿಲ್ಲ, ಫ್ರೀ ಸಿದ್ದರಾಮಯ್ಯನವ್ರು ಫ್ರೀ ಕೊಟ್ಟಿದ್ದಾರೆ, ಇದ್ರಲ್ಲಿ ಬದುಕ್ತಾ ಇದ್ದಾನೆ ಅಂತಂದ್ರೆ ಸಿದ್ದರಾಮಯ್ಯ ಎಷ್ಟು ದಿವಸ ಇರ್ತಾರೆ ಮುಖ್ಯಮಂತ್ರಿಯಾಗಿ? ಈ ಎಲೆಕ್ಷನ್ ಬಂದ್ಬಿಟ್ರೆ ಆಗೋಯ್ತು. ಈ ಲೋಕಸಭಾ ಎಲೆಕ್ಷನಲ್ಲಿ 20 ಸೀಟ್ ಕಾಂಗ್ರೆಸ್ ಬರಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ CM ಇನ್ ವೇಟಿಂಗ್ ಅಂತ ಹಾಕಿದ್ವಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ.